ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ಒಂದು ಸ್ಪೆಷಲ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಟೈಟಲ್ ನೋಡೋ ಗೊತ್ತಾಗಿರುತ್ತೆ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನು ಅಂತ ಅಂದ್ಬಿಟ್ಟು. ಸೊ ನಮ್ಮ ಮನೆಯಲ್ಲಿ ಅಂದರೆ ಮನೆ ಕಟ್ಟಿ 1 ಇಯರ್ ಆಗಿರೋ ಪ್ರಯುಕ್ತ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ವಿ. ಹಾಗಾಗಿ ಹಿಂದಿನ ದಿನವೇ ಅಪ್ಪ ಏನೋ ಬ್ಯುಸಿ ಅಂತ ಬರಲಿಲ್ಲ. ಅವರು ಅಮ್ಮ ಮತ್ತು ದೊಡ್ಡಮ್ಮ ಇಬ್ಬರು ಬಂದಿದ್ದರು. ಆ್ಯಂಡ್ ನಾವು ಅಷ್ಟೇ ಪೂಜೆನ ತುಂಬ ಗ್ರ್ಯಾಂಡಾಗಿ ಏನು ಇಟ್ಕೊಂಡಿರಲಿಲ್ಲ. ಆ್ಯಂಡ್ ತುಂಬ ಜನನೂ ನಾವು ಇನ್ವೈಟ್ ಮಾಡಿರಲಿಲ್ಲ. ಮೇಯ್ನ್ ಯಾರಿದ್ದಾರೆ ಅಕ್ಕ ತಂಗಿಯರು ಮತ್ತು ನೈಬರ್ಸು ಈ ಥರ ಕರೆದಿದ್ವಿ ಅಷ್ಟೇ. ಸೊ ಸತ್ಯನಾರಾಯಣ ಪೂಜೆ ಅಂದರೆ ಪುರೋಹಿತರು 9:30ಗೆ ಬರ್ತೀನಿ ಅಂತ ಹೇಳಿದರು. ಅಂದರೆ ನೈವೇದ್ಯ ಎಲ್ಲ ಅವರೇ ಮಾಡೋದಲ್ವ. ಹಾಗಾಗಿ ನಾವು 6 o'clockಗೆ ಎದ್ದಿದ್ವಿ. ಎದ್ದು ಮಾಮೂಲಿ ತೋರಣ ಅದು ಇದು ಅಂತ ಕೆಲಸ ಇರುತ್ತಲ್ವ. ಸೊ ನೀವೀ ಅಪ್ಪ ಎಲ್ಲ ತೋರಣ ಕಟ್ಟೋದು ಮತ್ತು ಅದು ಪೂಜೆ ಕೂರಿಸೋ ಚೇರಿಗೆಲ್ಲ ಬಾಳೆ ಕಂಬ ಕಟ್ಟೋದು ಈ ಥರ ಎಲ್ಲ ಅವರೆಲ್ಲ ಅರೇಂಜ್ ಮಾಡ್ತಾಯಿದ್ರು. ನಾನು ಹಾಗೆ ಅರ್ಲಿ ಮಾರ್ನಿಂಗ್ ಒಂದು ನಮ್ಮದು ಬಾಲ್ಕನಿ ಏನಿದೆ ಅದು ಗಾರ್ಡನಿಂದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ. ಆಮೇಲೆ ನಾನು ಪೂಜೆ ಅಂದರೆ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣ ಫಸ್ಟು ದೇವ್ರ ದೀಪ ಹಚ್ಚೋಣ ಅಂತ ಬಂದೆ. ಆ್ಯಂಡ್ ಅತ್ತೆ ಮಾವ ಎಲ್ಲ ಅದೇ ನಾನು ಹೇಳ್ದಂಗೆ ಎಲ್ಲ ಪೂಜೆ ಪ್ರಿಪ್ರೇಷನಲ್ಲಿ ಬ್ಯುಸಿ ಆಗಿದ್ದರು. ಸೊ ನನಗೆ ಅಮ್ಮ ಹೆಲ್ಪ್ ಮಾಡಿದ್ರು. ಅದು ಕೊಡು ಇದು ಕೊಡು ಅಂದಾಗ ಅಮ್ಮ ಹೆಲ್ಪ್ ಮಾಡ್ತಾಯಿದ್ರು. ಸೊ ಎಲ್ಲ ಪೂಜೆ ಎಲ್ಲ ಮುಗಿಸಿ ಮಾರ್ನಿಂಗೆ ಪಲಾವ್ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸೊ 8:30 ಅಷ್ಟೊತ್ತಿಗೆ ಬ್ರೇಕ್ಫಾಸ್ಟು ಮುಗೀತು ಎಲ್ಲರದು. ಆ್ಯಂಡ್ ನಾನು ಹೇಳ್ದಂಗೆ ಅಪ್ಪ ಮತ್ತು ನೀವೇ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ಪುರೋಹಿತರು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗ್ದಿತ್ತು. ನಮ್ಮದು ಪ್ರಿಪ್ರೇಷನ್ ಏನಿದೆ ಎಲ್ಲ ಮುಗ್ದಿತ್ತು. ನಾವು ಎಲ್ಲರೂ ರೆಡಿಯಾಗಿದ್ವಿ. ಸೊ ಅದೇ ಪುರೋಹಿತರು ಬಂದು ಅವರು ನೈವೇದ್ಯ ಎಲ್ಲ ಅವರೇ ಮಾಡೋದಲ್ವ. ಸೊ ನಾವು ಫುಲ್ಲು ಕ್ಲೀನ್ ಮಾಡಿಕೊಟ್ಬಿಟ್ಟಿದ್ವಿ ಕಿಚನ್ ಎಲ್ಲ. ಆ್ಯಂಡ್ ಅದಕ್ಕೆ ಪಾತ್ರೆ ಎಲ್ಲ ಅವರೇ ತೊಗೊಬಂದಿದ್ರು. ಆಮೇಲೆ ಅಂದರೆ ನಾನು ತೋರಿಸಿದ್ದೆ ಶನಿಮಹಾತ್ಮ ಟೆಂಪಲಲ್ಲಿ ಇವರು ಪುರೋಹಿತರಾಗಿರೋದು. ನಮ್ಮ ಮದುವೆ ಮಾಡಿಸಿದವರು ಇವರೇ. ಆ್ಯಂಡ್ ನಮ್ಮದು ಫ್ಯಾಮಿಲಿ ಭಟ್ರು ಅಂತಾರಲ್ಲ ಹಾಗೆ ಏನೇ ಫಂಕ್ಷನ್ ಇದ್ರೂ ಇವ್ರನ್ನೇ ಕರೆಸೋದು ನಾವು. ಆ್ಯಂಡ್ ಪೂಜೆನೂ ಅಷ್ಟೇ ಅದು ತುಂಬ ಕಾಮಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಅದಿಲ್ಲ ಇದಿಲ್ಲ ಅದು ತೊಗೊಬನ್ನಿ ಇದು ತೊಗೊಬನ್ನಿ ಅಂತ ಇದು ಮಾಡೋದು ಆ ಥರ ಏನೂ ಇಲ್ಲ. ಫಸ್ಟೇ ಹೇಳಿರ್ತಾರೆ, ನಾವೆಲ್ಲ ಅರೇಂಜ್ ಮಾಡಿರ್ತೀವಿ. ಆಮೇಲೆ ಕೆಲವೊಂದು ಏನಾದ್ರು ಇಲ್ಲ ಇದ್ದಿದ್ರೂ ಇದ್ದಿದ್ರಲ್ಲೇ ಅವ್ರು ಅಡ್ಜಸ್ಟ್ ಮಾಡಿಕೊಂಡು ತುಂಬ ನೀಟಾಗಿ ಪೂಜೆ ಮಾಡ್ತಾರೆ. ಹಾಗಾಗಿ ನಾವು ನಮ್ಮ ಅದೇ ಫ್ಯಾಮಿಲಿ ಪುರೋಹಿತರು ಅನ್ನೋಲ್ಲ ಹಾಗೆ ಪ್ರತಿಯೊಂದು ಏನು ಇವೆಂಟ್ ಇದ್ರೂ ನಾವು ಇವ್ರನ್ನೇ ಕರೆಸೋದು. ಆ್ಯಂಡ್ ನಾನು ರೆಡಿಯಾಗಿದ್ದೆ. ಈ ಸ್ಯಾರಿ ನೋಡಿರ್ತೀರ, ಇದು ಆ್ಯಕ್ಚುಲಿ ನನ್ನ ಬರ್ತ್ಡೇಗೆ ನೀವೇ ಗಿಫ್ಟ್ ಕೊಟ್ಟಿದ್ದು. ನಾನು ಮನೆಯಿಂದ ಅಂದರೆ ಮದುವೆಯಲ್ಲಿ ಚೌಟ್ರಿಗೆ ಹೊರಡೋದಿರುತ್ತಲ್ಲ, ಬಳೆ ಶಾಸ್ತ್ರನೆಲ್ಲ ಇದೇ ಸ್ಯಾರಿಲಿ ನಾನು ಮಾಡ್ಕೊಂಡಿದ್ದು. ಹಾಗಾಗಿ ನೋಡಿರ್ತೀರ ಅನಿಸುತ್ತೆ ಈ ಸ್ಯಾರಿನ. ಆ್ಯಂಡ್ ಅಮ್ಮನೂ ನಾನು ಎಲ್ಲ ರೆಡಿಯಾಗಿ ಹೊರಟ್ವಿ. ಆ್ಯಕ್ಚುಲಿ ಅದೇ ಹೇಳ್ದಂಗೆ 6 ಗಂಟೆಗೆ ಎದ್ದಿರೋದ್ರಿಂದ ನಾವು ಆಲ್ಮೋಸ್ಟ್ 9 o'clock ಪುರೋಹಿತರು ಬರೋಷ್ಟರಲ್ಲಿ ಫುಲ್ ಕಂಪ್ಲೀಟ್ ಎಲ್ಲ ರೆಡಿ ಆಗಿದ್ವಿ. ಆಮೇಲೆ ಮಾಮೂಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಅದಕ್ಕೂ ಮುಂಚೆ ಪುರೋಹಿತರು ಅದನ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ರು. ಹೂವು ಎಲ್ಲ ಮುಡಿಸಿ ಅಲಂಕಾರ ಮಾಡ್ತಾಯಿದ್ರು. ಈ ಕಡೆಯಿಂದ ನಮ್ಮಮ್ಮ ಮತ್ತು ದೊಡ್ಡಮ್ಮನೂ ತುಳಸಿ ಮತ್ತು ಹೂವು ಏನಿದೆ ಅದನ್ನೆಲ್ಲ ದೊಡ್ಡಮ್ಮ ಕಟ್ಕೊಟ್ರು. ತುಳಸಿ ಹಾರ ಒಂದು. ಆಮೇಲೆ ಇದು ಅಮ್ಮ ಏನು ಇಟ್ಕೊಂಡಿದ್ದಾರೆ ಅದು ದೊಡ್ಡ ತಟ್ಟೆ ಇದೆಯಲ್ಲ ಅದರಲ್ಲಿ ಅದಷ್ಟು ರಂಗನಹಳ್ಳಿಯಿಂದ ತಂದಿದ್ದು ಹೂಗಳು. ಅಂದರೆ ನಮ್ಮ ಮನೆಯಲ್ಲಿ ದೊಡ್ಡಮ್ಮನ ಮನೆಯಲ್ಲಿ ಇಬ್ಬರು ಮನೆಯಲ್ಲೂ ಬಿಟ್ಟಿರೋದು ಹೂಗಳು. ಮೊಗ್ಗೆ ತೊಗೊಬಂದಿದ್ರು ಹಿಂದಿನ ದಿನ, ಇವತ್ತು ಅರಳುತ್ತೆ ಅಂತಂದ್ಬಿಟ್ಟು, ನೆಕ್ಸ್ಟ್ ಡೇ ಅರಳುತ್ತೆ ಅಂತಂದ್ಬಿಟ್ಟು. ಹಾಗಾಗಿ ಹೂವು ಅಂತೂ ರಾಶಿ ಇತ್ತು. ಸೊ ನಾವು ಮೇಯ್ನ್ ಹೂವು ಅಷ್ಟೇ ತರಿಸಿದ್ದು. ಇನ್ನು ಪೂಜೆಗೆ ದೇವ್ರ ಮೇಲೆ ಹಾಕೋಕ್ಕೆಲ್ಲ ಇದೇ ಹೂವು ಆಯಿತು. ಆ್ಯಂಡ್ ಇವರು ನಮ್ಮ ಅತ್ತೆಯ ಬೆಸ್ಟ್ ಫ್ರೆಂಡ್ ಜ್ಯೋತಿ ಆಂಟಿ ಅಂತ ಹಾಸನಲ್ಲಿರೋದು. ಸೊ ಕಾಲೇಜಿಂದ ಫ್ರೆಂಡ್ಸ್ ಇವರು, ಈಗಲೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಜ್ಯೋತಿ ಆಂಟಿನೂ ಹಿಂದಿನ ದಿನವೇ ಬಂದಿದ್ದರು. ಹಾಗಾಗಿ ಸ್ವಲ್ಪ ಎಲ್ಲರೂ ಸೇರಿಕೊಂಡು ಒಂಥರ ಕೆಲಸ ತುಂಬ ಅನ್ನಿಸ್ಲೇ ಇಲ್ಲ. ಎಲ್ಲರೂ ಅದು ಇದು ಅಂತ ಮಾಡಿಕೊಂಡು ಬೇಗನೆ ಎಲ್ಲ ಕೆಲಸ ಆಗಿ ರೆಡಿಯಾಗಿದ್ವಿ. ಫುಲ್ ಹಾಕ್ಬೇಡ. ಸರಿಗಿಡಿ
ಶರ್ಟಿ ಈ ಥರ ಶಲ್ಯ ಹಾಕು ಬಿಡಿ ಸೀರಿಯಸ್ ಕೂತಾಗ ತೆಗಿತು. ರೆಡಿ ಆಯ್ತು ಶರ್ಟ್ ಕೈ ಬಿಡಿ ಶರ್ಟ್ ತಗೊಂಡು ಬನ್ನಿ. ಲೈಟ್ ಬೇಡವಾ ಇದು? ಲೈಟ್ ಸೆಟ್ ಆಗುವ ಶೆಕೆ ಕಣಪುಟ ಬೇಕಾದಷ್ಟು ಬೆಳಕಿದೆ. ಮಗು ನಿಮ್ದು ಶಲ್ಯ ಪಂಚೆಗೆ ಏನು ಒರೆಸ್ಕೊಳ್ಳಿ. ಬ್ರಹ್ಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿः ಶ್ರೀದಸಾದಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಾಂ ಶತ್ರುಬುದ್ಧಿವಿನಾಶಾಯ ದೀಪೋ ಜ್ಯೋತಿಮೋಸ್ತುತೇ ದೀಪೋ ಜ್ಯೋತಿ ಪರಬ್ರಹ್ಮ ದೀಪೋ ಜ್ಯೋತಿನಾಥನ ದೀಪಂ ಮರತು ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೇ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪ್ರವಾಸಿನಿ ಅಭ್ಯಂ ವರದೆ ಕಾಮರೂಪಿಣಿ पूजारंभं करिष्यामि सिद्धिर्भवतु मे सदा सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते प्रणो ಅವರು ಕೊಟ್ಟ ಕುಡಿಯೋದು 4 ಸತಿ ಕೊಟ್ಟಾಗ ಆ ಬಟ್ಟೆ ಕೈ ತೊಳ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಓಂ ಕುಡಿಯೋದು. ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ನಮಃ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ನಮಃ. ಮೂರು ಸತಿ ಕುಡಿಯೋದು, 4 ಸತಿ ಕೊಟ್ಟ ಕೈ ಕೊಟ್ಟರು. ಓಂ ಕೇಶವಾಯ ಸ್ವಾಹ. ಅಲ್ಲ, ನೀವು ಮನೆಯವರು ಅವ್ರಿಗೆ ಕೊಡು. ಅಲ್ಲ, ಫಸ್ಟ್ ನೀವು ಅವ್ರಿಗೆ ಕೊಡು. ಓಂ ಕೇಶವಾಯ ಸ್ವಾಹ. ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ. ಒಂದ್ಸರಿ ಕೈ ತೊಳ್ಕೊಳ್ಳಿ. ಓಂ ಗೋವಿಂದಾಯ ನಮಃ. ನೀವು ಅವರಿಗೆ ಕೊಡಿ. ಓಂ ಕೇಶವಾಯ ಸ್ವಾಹ. ನಿಮ್ಮ ಮನೆಯವರು ಯಾರು? ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ, ಓಂ ಗೋವಿಂದಾಯ ನಮಃ. ಕೈ ತೊಳ್ಕೊಳ್ಳೋದು. ಅಲ್ಲೇ ಇಡಿ, ಕೈ ಮುಕ್ಕೊಳ್ಳಿ. ನಿಮ್ಮ ಮನೆ ದೇವರನ್ನ, ಗುರು ಹಿರಿಯರನ್ನ, ನಿಮ್ಮ ಇಷ್ಟ ದೇವರನ್ನ ಮನಸ್ಸು ನೆನೆಸ್ಕೊಳ್ಳಿ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೇ ನಮಃ. ಶ್ರೀ ವೇದಾಯ ನಮಃ. ವೇದ ಪುರುಷಾಯ ನಮಃ. ಇಷ್ಟ ದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಸ್ಥಾನ ದೇವತಾಭ್ಯೋ ನಮಃ. ಲಕ್ಷ್ಮೀನಾರಾಯಣಾಭ್ಯೋ ನಮಃ. ಉಮಾಮಹೇಶ್ವರಾಭ್ಯೋ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಮಹಾಜನೇಭ್ಯೋ ನಮೋ ನಮಃ. ಸುಮುಹೂರ್ತಮಸ್ತು. ಯದಿ ಭವಂತೋ ಬ್ರುವಂತು ಸುಮುಹೂರ್ತಮಸ್ತು. ಓಂ ಗಣಾನಾನ್ತ್ವಾ ಗಣಪತಿಂ ಮವಾಮಹೇ ಕವಿಂ ಕವೀನಾಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಿಭಿः ಶ್ರೀದಸಾದಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇವ್ರ ಕೈ ಕೊಡಿ, ನೀವು ಅವ್ರ ಕೈ ಕೊಡಿ. ನೀವು ಎಡ ಕೈಗೆ ಹಾಕೊಳ್ಳಿ. ನೀವು ಎಡ ಕೈಗೆ ಹಾಕೊಳ್ಳಿ. ಎಡ ಕೈಗೆ ಹಾಕೊಳ್ಳಿ. ಬಲ ಕೈ ಬಲ ಕೈ. ಓಂ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಕೃಷ್ಣ ಕೃಷ್ಣ ಗೋವಿಂದ ಗೋವಿಂದ ಶ್ರೀಮದ್ಭಗವತ ಮಹಾಪುರುಷಸ್ಯ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಿ ವಿಷ್ಣುಪದೇ ಶ್ರೀ ಶ್ವೇತವರಾಕಲ್ಪೆ ವೈವಸ್ವತ ಮನ್ವಂತರೆ ಭರತವರ್ಷೇ ಭಾರತಖಂಡೇ ಕಲಿಯುಗೆ ಜಂಬುದ್ವೀಪೆ ರಾಮಕ್ಷೇತ್ರ ಕಲಿಪ್ರಥಮಚರಣ ಅಷ್ಟಾವಿಂಶತಿಯೋಗಿ ಬೌದ್ಧವತಾರ ಗೋದಾವರ್ಯಾಃ ದಕ್ಷಿಣತೀರೆ ಶಾಲಿವಾಚಕ ವರ್ತಮಾನ ವ್ಯಾವಹಾರಿಕೆ ಶ್ರೀ ಕ್ರೋಧಿನಾಮ ಸಂವತ್ಸರಸ್ಯ
दक्षिणायने शरदृतुः भाद्रपदे मासे शुक्लपक्षे कृष्णपक्षे अद्य पञ्चम्यायां तिथौ अद्य वासरः भानुवासरुक्तायां शुभतिथे शुभनक्षत्र शुभयोग शुभकर एवं गुणविशेषेण विशिष्टायां शुभपुण्यतिथौ ಎಂದು ಕೂಡ ಮಮ ಅಂತ ಹೇಳಿ ಆತ್ಮನ ಶ್ರುತಿಸ್ಮೃತಿ ಗುಣಾತ್ಮನ ಪ್ರಾಪ್ತ್ಯರ್ಥಂ ಅಸ್ಮಾಕಂ ಯಜಮಾನಸ್ಯ ನಿಮ್ಮ ಹುದ್ದೆ ಅಂತ ಹೇಳಿ ಕುಮಾರ ಆರ್ದ್ರ ನಕ್ಷತ್ರ ಮಿತ್ರ ರಾಜಸ್ಯ ಕುಮಾರ ನಾಮಧೇಯ ಸುಬ್ರಹ್ಮಣ್ಯ ಪೀಡಾ ಪರಿಹಾರಾರ್ಥಂ ದೀರ್ಘಾಯು ಪ್ರಾಪ್ತ್ಯರ್ಥಂ ತತ್ಪತ್ನಿಃ ಲಕ್ಷ್ಮಿ लक्ष्मी नाम्या अश्विनी नक्षत्र मेषराशस्य यजमान्या सकुटुम्बराजा पीडा परिहारार्थं दीर्घायु प्राप्त्यर्थं तस्य यजमानस्य पुत्रः निरंजन निरंजन नामधेय अनुराधा नक्षत्र वृश्चिक राशस्य यजमानस्य सकुटुम्बराजा पीडा परिहारार्थं दीर्घायु प्राप्त्यर्थं तत्पत्निः मीना नाम्या मघा नक्षत्र सिंह राशस्य यजमान्या सकुटुम्बराजा पीडा परिहारार्थं दीर्घायु प्राप्त्यर्थं आमेले ಬೇರೆ ಹೆಸರು ಹೇಳ್ತಾರೆ ಕುಟುಂಬ ಅಂತ सह कुटुंबदोषराजार पीडा परिहारार्थं दीर्घायु प्राप्त्यर्थं ಕೂಡ ನೀವು ಯಾಕುಂಟ ಫಲ ಪ್ರಾಪ್ತಯೇ ಅಖಿಲ ಪಾಪ ಕ್ಷಯ ಪೂರ್ವಕಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಸಿದ್ಧಿ ದ್ವಾರ ಕುಲದೇವತಾ ಭೈರವೇಶ್ವರ ದೇವತಾ ಪ್ರೀತ್ಯರ್ಥಂ आदित्यादि नवानां ग्रहाणां अनुकूल्यता सिद्ध्यर्थं ये ये ग्रहाः अरिष्ट स्थानेषु स्थिताः दुष्ट अरिष्ट दोष परिहार अर्थम अग्निभय चोरभय राजभय जनभय सर्पभय समस्त भय निवारण अर्थम सकल सौभाग्य सिद्ध्यर्थम आरोग्य प्राप्त्यर्थम मम गृहे सूचिता समस्त वास्तुदोष नागदोष प्रेतदोष सकल माट मंत्र विषचूर्ण प्रयोगादि समस्त दोष परिहार अर्थम अस्माकं सह कुटुंबानां क्षेम धैर्य विजय अभय आयुष्य आरोग्य आनंद अष्ट ऐश्वर्य सिद्ध्यर्थं मम उद्योग क्षेत्रे व्यवहार क्षेत्रे कृषि क्षेत्रे व्यापार क्षेत्रे उन्नति प्राप्ति अर्थम धन कनक वस्तु वाहनादि अष्ट ऐश्वर्य सिद्ध्यर्थम लक्ष्मी सहित सत्यनारायण पूजा फल प्रसाद सिद्ध्यर्थम आदित्यादि नवग्रह देवता प्रीत्यर्थम महागणपति देवता प्रीत्यर्थम अद्य दिवसे मम ಇನ್ನೊಂದ್ಸಲ ಹೇಳೋದು ನಮಗೂ ಗೊತ್ತಾಗ ಆಯ್ತಾ ಕೆಳಗೆ ಮಾಡುತ್ತೆ ಹಾಂ ಕೆಳಗೆ ವೈಟ್ ಅಲ್ಲಿ ವೈಟ್ ಲಾಕ್ ಮಾಡಿ ಸೌಂಡ್ ಅದಕ್ಕೆ ನಾನು ಕೇಳಿದ್ದು ಸೌಂಡ್ ನಿಜ ಅದನ್ನ ಲಾಕ್ ಮಾಡೋಣ ಇದಕ್ಕೆ ಸಂಕಲ್ಪ ಅಂತ ಹೇಳುವಂಥದ್ದು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ನಾವು ದೈನಂದಿನ ಕೆಲಸಗಳನ್ನಾಗಲಿ ಪೂಜೆಗಳನ್ನಾಗಲಿ ಯಾವುದೇ ಕೆಲಸಗಳನ್ನು ಮಾಡೋದಾದ್ರೂ ಕೂಡ ನಾವು ಸಂಕಲ್ಪ ಇಲ್ಲದೆ ಅಂದರೆ ಇಂಗ್ಲೀಷಲ್ಲಿ ಹೇಳಿದ್ರೆ ಪ್ಲಾನಿಂಗ್ ಇಲ್ಲದೆ ನಾವು ಯಾವ ಕೆಲಸವನ್ನು ಕೂಡ ಪ್ರಾರಂಭ ಮಾಡೋದಿಲ್ಲ. ಅದಕ್ಕೆ ಇದರಲ್ಲಿ ಸಂಕಲ್ಪ ಅಂತ ಹೇಳುವಂಥದ್ದು. ಫಸ್ಟಿಗೆ ನಾನು ನೀರನ್ನು ಕುಡಿಯೋಕೆ ಕೊಟ್ಟೆ, ಅದಕ್ಕೆ ಆಚಮನ ಅಂತಲ್ಲ. ಆಚಮನ ಯಾಕೆ ಮಾಡಬೇಕಂದ್ರೆ ನಾವು ಸ್ನಾನ ಮಾಡಿರ್ತೀವಿ, ಸ್ನಾನ ಮಾಡಿದಾಗ ಹೊರಗಿನ ದೇಹ ಮಾತ್ರ ಶುದ್ಧಿ ಆಗುತ್ತೆ. ಆದರೆ ಆ್ಯಕ್ಚುಲಿ ಸತ್ಯನಾರಾಯಣ ಪೂಜೆ ಕೇಳೋದು ತುಂಬ ಒಳ್ಳೆಯದಂತೆ. ಹಾಗಾಗಿ ಸ್ವಲ್ಪ ಲಾಂಗ್ ಪೂಜೆ ನಾನು ಬಿಟ್ಟೆ. ಅಂದರೆ ಈ ಕತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ಅದನ್ನು ನಾನು ರೆಕಾರ್ಡ್ ಮಾಡಲಿಲ್ಲ. ಯಾಕಂದರೆ ಗೆಸ್ಟ್ಗಳು ಬರ್ತಾ ಇದ್ರಲ್ಲ, ಸೊ ನಾನು ನಿವಿ ಅವ್ರನ್ನೆಲ್ಲ ವೆಲ್ಕಮ್ ಮಾಡೋದು ಇದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ. ಸೊ ಅಂದರೆ ಅಮ್ಮ ಮತ್ತು ಜ್ಯೋತಿ ಆಂಟಿ ಇಬ್ಬರು ಅದು ನೈವೇದ್ಯ ಇತ್ತಲ್ಲ, ಪ್ರಸಾದನ ಅವರು ಉಂಡೆ ಮಾಡ್ತಾಯಿದ್ರು. ಸೊ ಪೂಜೆ ಸ್ಟಾರ್ಟ್ ಆಗಿದ್ದು 10:30ಗೆ ಸ್ಟಾರ್ಟ್ ಆಯಿತು. ಬಟ್ ಆವಾಗಲೇ ಯಾರೂ ಇರಲಿಲ್ಲ, ನಾವು ಮನೆಯವ್ರು ಮಾತ್ರ ಇದ್ವಿ, ಅಷ್ಟು ಒಂದು 6-7 ಮೆಂಬರ್ಸ್. ಆಮೇಲೆ ಒಬ್ಬೊಬ್ಬರೇ ಜಾಯ್ನ್ ಆದರು. ಸೊ ಫೈನಲಿ ಎಲ್ಲರೂ ಬಂದರು, ಅತ್ತೆದಿರು, ಮಾವಂದಿರು ಮತ್ತು ಗೆಸ್ಟ್ಗಳು, ಫ್ರೆಂಡ್ಸ್ ಎಲ್ಲ ಬಂದರು.
ಸೊ ಅದಾದಮೇಲೆ ಸತ್ಯನಾರಾಯಣ ಕಥೆ ಸ್ಟಾರ್ಟ್ ಆಯಿತು. ಶರಣಾಗತನನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಿದ ವ್ಯಾಪಾರಿಯನ್ನು ಕೊಂಡು ಸಂತೋಷಗೊಂಡ ಸ್ವಾಮಿಯು ಆತನಿಗೆ ಅನೇಕ ವರಗಳನ್ನು ಧನವನ್ನು ಅನುಗ್ರಹಿಸಿ ಅಂತರ್ಧಾನಾದನು. ನಂತರ ವ್ಯಾಪಾರಿಯು ಹಡಗನ್ನು ಹತ್ತಿ ಧನವು ತುಂಬಿದನ್ನು ಕಂಡು ಸತ್ಯಸ್ವಾಮಿಯ ದಯೆಯಿಂದ ಇಷ್ಟಾರ್ಥವೆಲ್ಲವೂ ನೆರವೇರಿದು ಎಂದು ಸಜ್ಜರೆಂದೆರಡುಗೂಡಿ ಪುನಃ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಗೊಂಡು. ಆ್ಯಂಡ್ ಫ್ರೆಂಡ್ಸ್, ಕರೆಕ್ಟಾಗಿ 12:30 45 ಅಷ್ಟರಲ್ಲಿ ಪೂಜೆ ಮುಗೀತು. ಅಷ್ಟರಲ್ಲಿ ನಾವು ಕ್ಯಾಟ್ರಿನ್ ಹೇಳಿದ್ವಿ, ಹಾಗಾಗಿ ಅದು ಬಂತು. ಸೊ ಇಷ್ಟು ಸ್ಪೆಷಲ್ ನಾವು ಊಟ ಮಾಡಿಸಿದ್ದು. ಆ್ಯಂಡ್ ಎಲ್ಲ ಐಟಮ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದರು. ಸಾಂಬಾರಿಂದ ಹಿಡ್ದು ರಸಮ್ಮಿಂದ ಹಿಡ್ದು ಆ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಪಲ್ಯಗಳಂತೂ ನನಗೆ ಫೇವ್ರೇಟು. ನಾನು 2 days ತಿಂದಿದ್ದೀನಿ ಪಲ್ಯನ, ನೀವು ನಂಬ್ತಿರೋ ಬಿಡ್ತಿರೋ. ಸೊ ಚೆನ್ನಾಗಿತ್ತು. ಊಟ ಎಲ್ಲ ನಾವೇ ಬಡಿಸಿದ್ದು. ಅಂದರೆ ನಮ್ಮ ಅತ್ತೆ ಕೊಲೆಗೊಬ್ಬರು ಇದ್ದಾರೆ, ಫ್ರೆಂಡ್ ಸಾಹಿತ್ಯ ಆಂಟಿ, ಅವರು ಮತ್ತು ಜ್ಯೋತಿ ಆಂಟಿ, ಆಮೇಲೆ ಸುದಿ ಅಣ್ಣ, ಅನು, ನಾನು, ನಿವಿ, ಇಷ್ಟು ಜನ ಊಟ ಬಡ್ಸಕ್ಕೆ ನಿಂತ್ವಿ. ಸೊ ಸುದಿ ಅಣ್ಣ ಅನು ಗೊತ್ತಿದೆ, ನನ್ನ ಕಸಿನ್ ಆಗಬೇಕು. ಅಂದರೆ ನಿವಿ ಅವರ ಅತ್ತೆ ಮಗ ಸುದಿ ಅಣ್ಣ. ಸೊ ವೈಫು ಅನು. ಅವ್ರ ಮನೆಗೆ ಹೋಗಿದ್ದೆ, ನಾನು ವ್ಲಾಗ್ ಶೇರ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರ್ತಾರೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೀಗೆ ಊಟನೂ ಅಷ್ಟೇ, ಎಲ್ಲ ನಾವು ಇನ್ವೈಟ್ ಮಾಡಿದವರೆಲ್ಲರೂ ಬಂದಿದ್ದರು. ಹಾಗಾಗಿ ಖುಷಿ ಆಯಿತು. ನನಗೆ ಇದೊಂಥರ ಏನಂದರೆ, ಫ್ಯಾಮಿಲಿ ಫಂಕ್ಷನ್ ಅಂದರೆ ಇದು ಫಸ್ಟ್ ಫಂಕ್ಷನ್ ಅಲ್ವಾ. ನಾನು ಮದುವೆ ಆದಮೇಲೆ ಮದುವೆಲಿ ತುಂಬ ಜನ ಬರ್ತಾರೆ ಹೋಗ್ತಾರೆ, ಅದು ಗುರ್ತಿಡಿಯೋಕ್ಕೆ ಆಗಲ್ಲ. ನೆಕ್ಸ್ಟ್ ಟೈಮ್ ಸಪ್ರೇಟಾಗಿ ಮನೆಗೆ ಬಂದಾಗ ಇವರು ಹೀಗೆ ಹಿಂಗಾಗಬೇಕು ಅಂದಾಗ ಹೌದಲ್ವಾ ಅಂತ ಅವಾಗ ನಮಗೆ ಸ್ವಲ್ಪ ಗೊತ್ತಾಗುತ್ತೆ. ಹಾಗಾಗಿ ಇವಾಗ ಫಂಕ್ಷನಿಗೆ ಎಷ್ಟು ಜನ ಬಂದರು ಎಲ್ಲರದ್ದು ನನಗೆ ಆಲ್ಮೋಸ್ಟ್ ಪರಿಚಯ ಆಯಿತು, ಖುಷಿ ಆಯಿತು ತುಂಬ. ಆ್ಯಂಡ್ ಊಟ ಬಡಿಸಿ ನಾವು ಎಲ್ಲ ಊಟ ಮಾಡಿಕೊಂಡು, ಇವರೆಲ್ಲ ನಮ್ಮ ಅತ್ತೆದಿರು, ಅಂದರೆ ನಮ್ಮ ಅಪ್ಪನ ಅಕ್ಕ ತಂಗಿದಿರು. ಸೊ ಮದುವೆ ಆಲ್ಬಮ್, ಎಂಗೇಜ್ಮೆಂಟ್ ಆಲ್ಬಮ್ ಎಲ್ಲ ನಾನು ತೊಗೊಂಡು ಬಂದಿದ್ನಲ್ಲ, ಹಾಗಾಗಿ ಎಲ್ಲರೂ ಅದನ್ನು ನೋಡ್ತಾ ಇದ್ದರು. ಆಲ್ಮೋಸ್ಟ್ ಅತ್ತೆದಿರೆಲ್ಲರೂ ಬಂದಿದ್ದರು. ಬಟ್ ಅವ್ರ ಮಕ್ಕಳು, ಕಸಿನ್ಸ್ಗಳು ಕೆಲವರು ಮಿಸ್ ಆಗಿದ್ದಾರೆ. ಅಂದರೆ ಅವ್ರಿಗೂ ಬೇರೆ ಕೆಲಸ, ಹೆಲ್ತ್ ಇಶ್ಯೂ ಹಿಂಗಿರೋದ್ರಿಂದ ಸ್ವಲ್ಪ ಕಸಿನ್ಸ್ಗಳು ಮಿಸ್ ಆಗಿದ್ದಾರೆ. ಬಟ್ ತುಂಬ ಖುಷಿ ಆಯಿತು ಎಲ್ಲರನ್ನೂ ನೋಡಿ ಮಾತಾಡಿಸಿ. ಆಮೇಲೆ ಸ್ವಲ್ಪ ಹೊತ್ತದೆ ಟೈಮ್ ಸ್ಪೆಂಡ್ ಮಾಡಿ ಕಾಫಿ ಎಲ್ಲ ಆದಮೇಲೆ ಹೊರಟರು ಎಲ್ಲರೂ. ಆಮೇಲೆ ನೆಕ್ಸ್ಟ್ ನೈಟು ನಜ್ಮಾ ಆಂಟಿ ಮತ್ತು ಜ್ಯೋತಿ ಆಂಟಿ, ಅಮ್ಮ, ದೊಡ್ಡಮ್ಮ, ನಾನು, ನೀವಿ, ಅಪ್ಪ, ಇಷ್ಟು ಜನ ಉಳ್ಕೊಂಡ್ವಿ. ಸೊ ನಜ್ಮಾ ಆಂಟಿನೂ ನಮ್ಮ ಅತ್ತೆ ಫ್ರೆಂಡು ಇಲ್ಲಿದ್ದಾರಲ್ಲ, ಸೊ ಇವರು ಅಷ್ಟೇ. ಸೊ ಇವರು ಜ್ಯೋತಿ ಆಂಟಿ, ಇನ್ನೊಬ್ಬರು ರಾಣಿ ಆಂಟಿ ಅಂತ ಇದ್ದಾರೆ. ಇಷ್ಟು ಜನ, ರಾಣಿ ಆಂಟಿ ಬರಲಿಲ್ಲ, ಅವ್ರಿಗೆ ಡ್ಯೂಟಿ ಇತ್ತು ಅಂತ ಅಂದ್ಬಿಟ್ಟು. ಹಾಗಾಗಿ ಇಷ್ಟು ಜನ ನಮ್ಮ ಅತ್ತೆ ಬೆಸ್ಟ್ ಫ್ರೆಂಡ್ಸು. ಸೊ ನೈಟ್ ಆಯಿತು. ನೆಕ್ಸ್ಟ್ ಡೇ ಅವ್ರು ಅರ್ಲಿ ಮಾರ್ನಿಂಗೇ ಹೊರಟರು. ಜ್ಯೋತಿ ಆಂಟಿ, ನಜ್ಮಾ ಆಂಟಿ 7 o'clock ನಾನು ಇನ್ನೂ ಎದ್ದಿರಲಿಲ್ಲ, ಆವಾಗಲೇ ಅವರು ಹೊರಟೋಗಿದ್ರು. ಆಮೇಲೆ ನೆಕ್ಸ್ಟು ಅಮ್ಮನೂ ದೊಡ್ಡಮ್ಮನೂ ಹೊರಡೋಕ್ಕೆ ರೆಡಿ ಆದರು. ಆ್ಯಕ್ಚುಲಿ ಇಬ್ಬರು ಒಂದೇ ದಿನ ಇರೋದು, ಪೂಜೆ ಮುಗಿಸ್ಕೊಂಡು ಈವ್ನಿಂಗ್ ಬಸ್ಸಿಗೆ ಹೋಗ್ತೀನಿ ಅಂತ ರೆಡಿ ಆಗಿದ್ರು. ಬಟ್ ನಾವು ಎಲ್ಲರೂ ಹೋದರೆ ಮತ್ತೆ, ಅಂದರೆ ತುಂಬ ಜನ ಬಂದು ನೋಡಿ ಸಡನ್ಲಿ ಎಲ್ಲರೂ ಒಂದೇ ದಿನ ಹೋದರೆ ತುಂಬ ಬೋರ್ ಆಗುತ್ತೆ, ಬೇಜಾರಾಗುತ್ತಲ್ವ. ಹಾಗಾಗಿ ನಾನಿಲ್ಲ, ಎಲ್ಲ ಇರಿ, ಬೇಕಿದ್ರೆ ನಾಳೆ ಮಾರ್ನಿಂಗೇ ಕಳಿಸ್ಕೊಡ್ತೀನಿ ಅಂತ ಹೇಳಿ, ಇಲ್ಲಿಂದಲೂ ಡೈರೆಕ್ಟ್ ಬಸ್ ತರೀಕೆರೆ ಶಿವಮೊಗ್ಗಕ್ಕೆ ಇರೋದ್ರಿಂದ ಅವರಿಗೆ ಬಸ್ಸಿಗೇನು ಇಲ್ಲಿ ಪ್ರಾಬ್ಲಮ್ ಇಲ್ಲ. ಫುಲ್ಲು ತುಂಬ ಗೌರ್ಮೆಂಟ್ ಬಸ್ಗಳು ಸಿಗುತ್ತೆ. ಆಮೇಲೆ ಇವಾಗ ಆಧಾರ್ ಕಾರ್ಡ್ ಇರೋದ್ರಿಂದ ಬೇರೆ ಇವರು ಲೇಡೀಸ್ಗಳು ಇವಾಗ ಓಡಾಡೋದು ತುಂಬ ಈಸಿ ಅಲ್ವಾ, ಹಾಗಾಗಿ ಇರಿಸ್ಕೊಂಡೆ. ಆಮೇಲೆ ನಾನಿನ್ನೂ ಏನು ಫ್ರೆಶ್ ಅಪ್ ಆಗಿರಲಿಲ್ಲ, ಹಾಗಾಗಿ ಅತ್ತೆನೇ ಹಿಂಗೋ ಸ್ವಲ್ಪ ಪೂಜೆದೆಲ್ಲ ತೆಗಿಬೇಕಾಗಿತ್ತಲ್ಲ ದೇವರಿಂದು. ಹಾಗಾಗಿ ಅತ್ತೆ ಎಲ್ಲ ಸ್ನಾನ ಮಾಡಿ ಆಫೀಸಿಗೂ ಹೋಗೋದಿತ್ತು, ಅವರು ರೆಡಿ ಆಗಿದ್ದರು. ಹಾಗಾಗಿ ಅತ್ತೆನೇ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಹೇಳ್ತಿದ್ರಲ್ಲ ಅಮ್ಮ, ಎಲ್ಲಿ ಮೊದಲ ದಿವಸ ಅಡುಗೆ ಆಮೇಲೆ ಕಾಣ್ತೀನಿ ಹೇಳ್ತಾಳೆ, ಸ್ವಲ್ಪ ಮುಂಚೆ ವೀಕ್ ಇತ್ತು. ಸೊ ಫೈನಲಿ ಅಮ್ಮ ದೊಡ್ಡಮ್ಮ ಹೊರಟರು, ಅಪ್ಪ ಹೋಗಿ ಡ್ರಾಪ್ ಮಾಡಿ ಬಂದರು. ಬೇಜಾರಾಯಿತು, 2 days ಇದ್ದರೂ ಜೊತೆಗೆ ಹೋಗ್ತಿದ್ರು ಅಂತ. ನಾನು ಎವ್ರಿ ಟೈಮ್ ಹೇಳ್ತೀನಿ ಅಲ್ವಾ, ಬರುವಾಗ ಅಂದರೆ ಮನೆಯಿಂದ ಬರುವಾಗಲೂ ಅಷ್ಟೇ, ಈಗ ಬಂದವರು ಹೋಗುವಾಗಲೂ ಅಷ್ಟೇ. ಆಬ್ವಿಯಸ್ಲಿ ಎಲ್ಲರಿಗೂ ಬೇಜಾರಾಗೇ ಆಗುತ್ತೆ, ಅದು ಫೇಕ್ ಅಲ್ಲ, ರಿಯಲ್. ಶಾಂತಿ ದೊಡ್ಡಮ್ಮ ಹುಷಾರು. ಕಾರ್ ವೇಟಿಂಗ್, ಕಾರ್
ಸೊ ನೆಕ್ಸ್ಟು ಪೂಜೆದು ಅದೆಲ್ಲ ನಾವು ತೆಗಿಬೇಕಿತ್ತಲ್ಲ, ಹಾಗಾಗಿ ಅತ್ತೆ ಒಂದ್ಸರಿ ಪೂಜೆ ಮಾಡಿಬಿಟ್ಟು ನಮ್ಮ ಮನೆ ಹಿಂದೆನೇ ಒಂದು ಹಲಸಿನ ಮರ ಇದೆ. ಅಲ್ಲಿಗೆ ನಾವೆಲ್ಲ ಅಂದರೆ ಈ ಗಂಗೆ ಪೂಜೆ ಏನಾದ್ರು ಮಾಡಿದ್ರೆ, ಗೌರಿ ಪೂಜೆ ಇದ್ರದ್ದೆಲ್ಲ ನಾವು ಅಲ್ಲೇ ಅದ್ರ ಮರದ ಬುಡಕ್ಕೇನೆ ನಾವೆಲ್ಲದನ್ನು ಹಾಕೋದು. ಹಾಗಾಗಿ ಎಲ್ಲದನ್ನು ಒಂದು ಕಡೆಯಿಂದ ತೆಗೆದಿಟ್ಕೊಂಡು ಆಮೇಲೆ ಎಲ್ಲ ವಿಸರ್ಜನೆ ಮಾಡಿ ಬಂದ್ವಿ. ಸೊ ಫ್ರೆಂಡ್ಸ್, ಇಷ್ಟು ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಗೊತ್ತಲ್ಲ, ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.